ಸಂಕ್ರಾಂತಿ ನಂತರ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ನಡೀತದೆ. ಆಗಲ್ಲ ಆದಾಗ ಬಂದಾಗ ಇನ್ನು ಯಾವ ಸಂಕ್ರಾಂತಿ ಧ್ರುವೀಕರಣ ಸ್ಟಾರ್ಟ್ ಆಗಿದೆ ಕರ್ನಾಟಕದ ಏಕನಾಥ್ ಶಿಂದೆ ಸತೀಶ್ ಜಾರಕಿಹೊಳಿ ಅದಾಗೋದು. ಯಾಕಂದ್ರೆ ಈಗ ಇಲ್ಲ ಚುನಾವಣೆ ಅಂದ್ರೆ ಮೋಡ ಇದ್ದಂಗೆ ಇದು, ಗಾಳಿ ಮಳೆ ಗುಡುಗು ಎಲ್ಲ ಬರ್ತೈತೆ. 2 ತಿಂಗಳಂಗೆ ಆ ಕಡೆ ಹೋದ್ರೆ ಈ ಕಡೆ ಹೋಗ್ತಾರೆ, ಆ ಕಡೆ ಈ ಕಡೆ ಹೋಗ್ತಾರೆ, ಅದ್ರ ಸ್ವಾಭಾವಿಕ ಅದ. ಸ್ಟಾರ್ಟ್ ಆಗೋದು ಏನ್ ಒಂದ್ ಕಡೆ ಮಳೆ ಜೋರು ಬೀಳ್ಬಹುದು, ಒಂದ್ ಕಡೆ ಬೀಳದೇ ಇರಬಹುದು. ಛತ್ರಿ ಹಿಡ್ಕೊಂಡ್ ಆಡ್ತೀವಿ ನಾವ್ ಹಂಗೆ ಮೋಡ ಬಿತ್ತನೆ ಏನಿಲ್ಲ. ಅವ್ರನ್ನ ಕೇಳ್ಬೇಕು, ಅವ್ರಿಗೆ ನಿನ್ನೆ ಹೇಳಲ್ಲ ಹೋಗಲ್ಲ ಅಂತ. ಮತ್ತೆ ಇಲ್ಲಾರೆಲ್ಲ ಕಳ್ಸಕ್ ಕೂತ್ರೆ ಎಲ್ಲ ಒಟ್ಟ ಅವ್ರು ಸೌದಿ ಏನ್ ಹೇಳ್ತಾರ, ಇವ್ರು ಹೇಳ್ತಾರೆ. ಬಿಜೆಪಿಯಿಂದ ಸಾಕಷ್ಟು ಒತ್ತಡಗಳು ಬರ್ತಾ ಇದಾವ ನನಗೆ ಪಕ್ಷಕ್ಕೆ ಬರ್ರಿ. ಅವ್ರ ಸ್ವಾಭಾವಿಕ, ಅವ್ರ ಅಪಕ್ಷದಾಗಿದ್ರು ಸ್ವಾಭಾವಿಕ, ಅದ್ರಲ್ಲಿ ಏನು ಹೊಸದೇನಿಲ್ಲ. ಆದ್ರೆ ರಿವರ್ಸ್ ಆಪರೇಷನ್ ಸ್ಟಾರ್ಟ್ ಆಯ್ತಾ? ರಿವರ್ಸ್ ಇಲ್ಲ ಅದು. ಬಿಜೆಪಿ ಗಡ್ಕರಿ ಜೊತೆ 5 ಸಲ ಭೇಟಿ ಇದೀವಿ, 5 ಟೈಮ್ಸ್. ಆಮೇಲೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮೀಟಿಂಗ್ ಆಗಿದೆ ಸಾಕಷ್ಟು ಸಾರಿ. ಡೆವಲಪ್ಮೆಂಟ್ ಹೋದಾಗ ರಾಜಕೀಯ ಕೇಳ್ತಾರ, ಏನ್ ನಡೆದಿ ನಿಮ್ ಸರ್ಕಾರ, ಹೆಂಗ್ ನಡೆದಿ ಕೇಳಕ್ ಕೇಳ್ತಾರ. ಹೆಂಗ್ ನಡೆಸಿರ ಸರ್ಕಾರ, ಹೆಂಗ್ ಮಾಡ್ತಿದ್ವಿ, ಹೆಂಗ್ ಕೇಳಕ್ ಅದ ಸ್ವಾಭಾವಿಕ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಇಲ್ಲ ಏನಿಲ್ಲ. ಅದಕ್ಕೇನಿಲ್ಲ, ಮಾಡ್ತಾರೆ. ಈ ವಾರದಲ್ಲಿ ಬಹುಶಃ ಆಗ್ಬೋದು. ಈ ವಾರದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತಾರೆ, ಹೆಚ್ಚು ಕಮ್ಮಿ ಎಲ್ಲ ಮಾಡ್ತಾರೆ. ಯಾರು ಗೊತ್ತಿಲ್ಲ. ಎಲ್ಲಿ ಅವ್ರ ಪಕ್ಷ ಅವ್ರಿಗೆ ಬಿಟ್ಟದ, ಅವ್ರು ಎಲ್ಲೇ ನಡೆಸ್ಬೋದು, ಎಲ್ಲಿ ಬೇಕಾದ್ರೆ ನಡೆಸ್ಬೋದು. ಏನು ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅದು. ಅವ್ರು ಎಲ್ಲಿ ನಡೆಸ್ತಾರೆ ಬಿಡ್ತಾರ, ಅದು ನಮ್ಗೆ ಸಂಬಂಧಪಟ್ಟದ ವಿಚಾರ ಅಲ್ಲ. ಈ ವರ್ಷ ಕಾಂಗ್ರೆಸ್ ಆಗಿ 3 ವರ್ಷ ಆಗ್ತದೆ. ಆ ಮಟ್ಟಿನಲ್ಲಿ ಏನಾದ್ರೂ ವಿಶೇಷ ಕಾರ್ಯವಾಗಿ ಒಂದು ವರ್ಷದಲ್ಲಿ ವರ್ಷ ಪೂರ್ತಿ ಸರ್ಕಾರ ಅದಕ್ಕೂ ತಯಾರಿ ಮಾಡ್ತಾ ಇದೆ, ಮಾಡಬೇಕಂತ ಕಾಣಿಸ್ತಾ ಇಲ್ಲ ನಮ್ಗೆ. ಅಲ್ಲಿ ಬೆಂಗಳೂರಲ್ಲಿ ತಯಾರಿ ಮಾಡ್ತಿದ್ದಾರೆ, ವಿಶೇಷ ಕಾರ್ಯಕ್ರಮ ಮಾಡೋದಕ್ಕಂತ. ಯಾವ ತರ ಕಾರ್ಯಕ್ರಮ ಮಾಡ್ತೀರಿ? ಏನಾದ್ರು ಸರ್ಕಾರ ಇಲ್ಲ, ನಮಗ್ ಮಾಹಿತಿ ಇಲ್ಲ. ಅದು ನಮ್ಮ ಕನ್ನಡ ಅಂಡ್ ಕಲ್ಚರ್ದವರು, ಅವ್ರು ಬಹುಶಃ ಆ ಇಲಾಖೆಯವ್ರು ಮಾಡ್ತಾರೆ. ಸರ್, ಈಗ ಲಕ್ಷ್ಮಣ್ ಸವದಿ ಅವರನ್ನು ಉಳಿಸ್ಕೊಳಕ್ ಏನಾದ್ರು ಮಂತ್ರಿ ಆಫರ್ ಏನಾದ್ರು ಕೊಟ್ರ? ಅದನ್ನೆಲ್ಲ ನೀವು ಮುಖ್ಯಮಂತ್ರಿಗೆ DCM ಕೇಳ್ಬೇಕು. ನಾವು ಇಲ್ಲಿ ಕೊಡೋರು ಯಾರಿಗೆ ಮುಖ್ಯಮಂತ್ರಿ ಮಾಡೋದು, ಯಾರು ಮಾಡೋದು. ಅಲ್ಲ, ಇಲ್ಲಿ ಬೆಳಗಾವಿಯಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೆ ಬರದೆ ಏನೂ ಆಗಲ್ಲ. ಏನಿಲ್ಲ, ನಮ್ಗೆ ಬೆಂಗಳೂರಲ್ಲಿ ಕೇಳ್ಬೇಕು. ನಿಮ್ಮ ಇದ್ರ ಪ್ರೆಸಿಡೆಂಟ್ ಕೇಳ್ರೆ ಏನ್ ಹೇಳೋದು. ಸರಿ, ಅಂತದ್ದೊಂದು ನಡೀತಾ ಇದೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತದ್ದು. ಯಾಕಂದ್ರೆ ಬಹುತೇಕ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಈ ಚುನಾವಣೆ ನಂತರ ಬದಲಾವಣೆ ಆಗತ್ತ, ಸಾಕಷ್ಟು ಶಾಸಕರು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ನವರು ಅನ್ನುವಂಥದ್ದು. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸರ್ಕಾರ ಇದೆ, ನಡೆಸ್ತಾ ಇದೀವಿ, ಇನ್ನೂ ಭಾಳ ಕೆಲಸ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಹೆಚ್ಚು ನಾವು ಬೆಳಕು ಚೆಲ್ಲೋಣ. ಇದು ಬೀಳ್ತದೆ, ಇದು ಹಂಗೆ ಇರೋದು ಕೊನೆಯವರೆಗೆ ಇರೋದು. ನಾವು ಹೇಳಿಲ್ಲ, ಫಸ್ಟ್ ಹೇಳಿದ್ದೀನಿ 5 ವರ್ಷವರೆಗೆ ನಾವು ಹುಷಾರಿರ್ಬೇಕಂತ ಹೇಳಿದ್ದೀನಿ, 9 ತಿಂಗಳಿಂದ ಹೇಳಿದ್ದೀನಿ. ಅದ್ರ ಬಗ್ಗೆ ಬೇಡ, ಡೆವಲಪ್ಮೆಂಟ್ ಬಗ್ಗೆ ಕೇಳಿ. ಏನಾರು ಜಿಲ್ಲೆಗೆ ಏನೇನು ಮಾಡಬೇಕು. ಜಿಲ್ಲೆ ವಿಭಜನೆ ಕೇವಲ ಯಾವಾಗ ಬಂದೆ ಅದೇನೋ ಅಂತಾರಲ್ಲ, ಹೈಲೈಟ್ ಸ್ಟೇಟ್ಮೆಂಟ್ ಆಗ್ತದೆ ಅಷ್ಟೇ, ಮತ್ತೆ ಮುಂದೇನೋ ಇಂಪ್ರೂವ್ ನಾವು. ಆದ್ರೆ ನಿಮ್ ಕೈಗೆ 24 ಗಂಟೆ ನೀವು ಜೋರು ಮಾಡ್ರೆ ಸರ್ಕಾರ ಕಣ್ತೀರಿ. ನೀವು ಮಾಡೋ, ನಾ ಏನ್ ಮಾಡೋ, ನೀವು ಜೋರು ಮಾಡ್ಬೇಕಾದ್ರೆ. ತಾಲೂಕರ ವಿಭಜನೆ ಮಾಡ್ತೀವಂತಂದಿದ್ರೆ ಅದು ಏನ್ ಡೆವಲಪ್ಮೆಂಟ್ ಆಗ್ಲಿಲ್ಲ. ಗರ್ ಮೇ ಜಿಲ್ಲಾ ಅಂತ ನೀವು ಅಜೆಂಡಾ ಮಾಡ್ಬೇಕು. ಗರ್ ಮೇ ಜಿಲ್ಲಾ ಅಂತ. ಪೊಲಿಟಿಕಲ್ ವಿಲ್ ಇಲ್ಲ ಜಿಲ್ಲಾ ವಿಭಜನೆಗೆ ಅಂತ ಜನರು. ಅದೇನಿದ್ರು ಲೋಕಸಭಾ ಚುನಾವಣೆ ನಂತರ ಅದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಸ್ಟಾರ್ಟ್ ಆಗ್ತದೆ. ಲೋಕಸಭಾ ಚುನಾವಣೆ ಆಗಲಿ. ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಇದೆ ಸರ್, ಫೆಬ್ರವರಿ ಅಂತ ಆಗುತ್ತೆ. ಮಾಡಿ ನೋಡೋಣ, ಮಾಡ್ಲಿಕ್ಕೆ ಅವ್ರ ಮೆಜಾರಿಟಿ ಇದೆ ಮಾಡ್ತಾರೆ. ಕಾಂಗ್ರೆಸ್ ಮೇಯರ್ ಆಗ್ತಾರೆ ಅಂತ ಹೇಳಿದ್ರು ಸರ್. ಯಾರಿದ್ರು ನಮ್ಮವರೇನೆ ಅಲ್ಲಿ ಅಧಿಕಾರದಾಗ, ಯಾರಿದ್ರು ನಾವು ಸಪೋರ್ಟ್ ಮಾಡಲೇಬೇಕು, ಮಾಡ್ತೀವಿ. ಅವ್ರು ಇದ್ರಾಯ್ತು, ನಾವಿದ್ರಾಯ್ತು. ಚಿತ್ರದುರ್ಗದಲ್ಲಿ ಶೋಧಿತ ಸಮಾವೇಶ ಮಾಡ್ತಾ ಇದ್ದೀವಿ ಸರ್, ಹೋಗ್ತಾ ಇದ್ದೀವಿ. 28ಕ್ಕೆ ಇದೆಲ್ಲ, ನಾಡ್ದು, ನಾಳೆ ಅಲ್ಲ, ನಾಳೆ ನಾಡ್ದು ಕಾರ್ಯಕ್ರಮ ಮಾಡ್ತಾ ಇರೋ, ಜಾಗೃತಿ ಮಾಡ್ತಾ ಇರಬೇಕಲ್ಲ ನಮ್ಮ ಸೈನಿಕರನ್ನೆಲ್ಲ. ಚುನಾವಣೆ ಬರ್ತಾ ಇದೆ ಅಷ್ಟೇ, ಮತ್ತೇನ ಶಕ್ತಿ ಪ್ರದರ್ಶನ. ಮುಖ್ಯಮಂತ್ರಿ ಘೋಷಣೆ ಆಗುತ್ತೆ ಯಾರಿಗ್ರೆ ಈಗ ಇದಲ್ಲ, ಮತ್ತೆ ಇದ್ದವ್ರನ್ನ ಏನ್ ಮಾಡೋರು ನಾವು? ಅವರ ಅಲ್ಲಿ ನೇತೃತ್ವ ವಹಿಸಿದಾರೆ, ಅವರೇ ಮುಖ್ಯಮಂತ್ರಿ ಇದಾರೆ ಅಲ್ಲಿ. ಏನ್ ಸಂದೇಶ ಏನಾದ್ರು
ಸಂದೇಶ ಏನಿಲ್ಲ, ನಾವು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಈಗೆಲ್ಲ ಪ್ರದರ್ಶನ ಮಾಡಿದ್ರಲ್ಲ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದೀವಿ. ಅದನ್ನು ಜಾಗೃತಿ ಮಾಡಲಿಕ್ಕೆ, ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡಲಿಕ್ಕೆ ಅದಷ್ಟೇ ಸಮಾವೇಶ ಹೊರತು ರಾಜಕೀಯ ಸಮಾವೇಶಕ್ಕಿಂತನೂ ಜನರ ಸಮಸ್ಯೆ ಬಗ್ಗೆ ಅವ್ರ ಹಕ್ಕುಗಳ ಚರ್ಚೆಗೋಸ್ಕರ ಒಂದು ಜಾಗೃತಿ ಸಮಾವೇಶ ಅಷ್ಟೇ. ಮಹಾರಾಷ್ಟ್ರದ ಮೆಡಿಕಲ್ ಇನ್ಶೂರೆನ್ಸ್ ಬಹಳ ಡಿಸ್ಕಷನ್ ಆಗ್ತಾ ಇರೋದು ಸರ್. ಬೆಳಗಾವಿಯಲ್ಲಿ 152 ಸೌಲಭ್ಯ ಕೊಡ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಬಂದ್ ಮಾಡಿಸಿದಾರೆ, ಅದು ಅಧಿಕೃತವಾಗಿ ನೋಡೋಣ, ಚೆಕ್ ಮಾಡ್ತಿದ್ದಾರೆ DC ಅವರು. ಅದು ಏನು ಕಾನೂನುಬದ್ಧವಾಗಿದೆಯಾ ಇಲ್ಲ ಅಂತ ಅವ್ರಿಗೆ ಈಗಾಗಲೇ ಒಂದಿಷ್ಟು ಆನ್ಲೈನ್ ಮೂಲಕ ಸೇವೆ ಕೊಡ್ತಾ ಇದ್ದಾರೆ. ಹಾಸ್ಪಿಟಲ್ ಕೊಡ್ತಾ ಇದ್ದಾರೆ. ಬಂದ್ ಮಾಡಿದ್ದಾರೆ ಈಗಾಗಲೇ, ಆದರೆ ಅದನ್ನು ಚೆಕ್ ಮಾಡ್ತಾ ಇದೀವಿ ನಾವು. ಕರ್ನಾಟಕ ಸರ್ಕಾರ ಎಲ್ಲ ಸೇವೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಬಂದ್ ಮಾಡಿದೀನಿ ಸರ್. ತಾವು ಸೇವೆ ಇನ್ನೂ ಕೊಡ್ತಾ ಇದ್ದಾರೆ ಸರ್. ಹಾಸ್ಪಿಟಲ್ಗಳು 152 ಸಂಸ್ಥೆಗಳು ಹಾಸ್ಪಿಟಲ್ ಅದು ನೋಡ್ಬೇಕಾದ್ರೆ, ಯಾಕಂದ್ರೆ ಕಾನೂನಲ್ಲಿ ಹೆಂಗಿದೆ ಅವಕಾಶ ನನಗೆ ಗೊತ್ತಿಲ್ಲ, ಚೆಕ್ ಮಾಡೋಣ. ಎಂಪ್ಲಾಯ್ಮೆಂಟ್ ಹಾಸ್ಪಿಟಲ್ ಇದ್ರೆ ಅವ್ರು ನಿಲ್ಸಕ್ ಬರಲ್ಲ, ಬಟ್ ಇಲ್ಲೇ ಅವ್ರು ಅದಕ್ಕೆ ಎಲಿಜಿಬಲ್ ಹೇಗಾಗ್ತಾರೆ ಅಂತ ಭಾಷೆ ಇಟ್ಕೊಂಡು ಬರ್ತಾ ಇದ್ದಾರೆ ಸರ್. ಭಾಷೆ ಇಟ್ಕೊಂಡು ಇರೋದು ಸಮಸ್ಯೆ, ಭಾಷೆ ಇಟ್ಕೊಂಡು. ಈಗ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಅಥವಾ ಇನ್ಶೂರೆನ್ಸ್ ತಗೋಬೇಕಾದ್ರೆ ನಾನು ಮರಾಠಿ ಭಾಷೆ ಅಂತ ಬರ್ಕೊಟ್ರೆ ನನಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಹೋಗುತ್ತೆ. ಬಟ್ ನಮ್ಮ ರಾಜ್ಯ ಸರ್ಕಾರದ್ದು ಯಾವುದೋ ಭಾಷೆ, ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಇಲ್ಲ ಅನ್ನೋದು ವಾದ. ಅದೇ DC ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ, ಅವರು ಕೂಡ CS ಜೋಡಿ ಮಾತಾಡಿ ನೋಡ್ತೀವಿ. ಯಾಕಂದ್ರೆ ಲೀಗಲಿ ಏನದಕ್ಕೆ ಪಾಸಿಬಿಲಿಟಿ ನೋಡ್ತೀವಿ. ಕರ್ನಾಟಕ ಡೊಮಿಸೈಲ್ ಇದ್ದವರು ನಾವು ಮರಾಠಿ ಭಾಷೆಗಳು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿದೆ ಅಂತ ಅಫಿಡೇವಿಟ್ ಕಂಡೀಷನ್ ಇದೆ. ಅದು ನಾವು ತುಂಬಿದವ್ರಿಗೆ ಅಷ್ಟೇ ಫುಲ್ಫಿಲ್ ಮಾಡಿದವ್ರಿಗೆ ನೋಡಿರಿ, ಅದ್ರ ನೀವೇನು ಅದ ಅಪ್ಲಿಕೇಶನ್ ಅಂತದ್ದು ಮಾಡಿದ್ದೀವಿ ಸರ್. ಅಲ್ಲ, ಅಪ್ಲಿಕೇಶನ್ ಕೇಳಿದವ್ರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಅವ್ರು ಬರೀ ಮಹಾರಾಷ್ಟ್ರದವ್ರಿಗೆ ಅಷ್ಟೇ ಮಾಡೀವಿ, ಯಾವುದೋ ಈ ತರದ್ದು ಭಾಷೆದು ಇಲ್ಲ ಅಂತ ರೈಟಿಂಗ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ. ಓನ್ಲಿ ಮಹಾರಾಷ್ಟ್ರದ ಬರೀ ಮಹಾರಾಷ್ಟ್ರದವ್ರಿಗೆ ಅಷ್ಟೇ ಅವ್ರ ಅಡ್ರೆಸ್ ಇರೋರು ಬರೀ ಮಹಾರಾಷ್ಟ್ರ. ಅದು ಮಾಡುವ. ಕರ್ನಾಟಕದವ್ರಿಗೆ ಒಂದೂ ಕೊಟ್ಟಿಲ್ಲ ಅಂತ ರೈಟಿಂಗ್ ಸಚಿವರು ನೇಮಕ ಮಾಡಿದ್ರು. ಬಟ್ ಈ ಸರ್ಕಾರದಲ್ಲಿ ಗಡಿ ಉಸ್ತುವಾರಿ ಸಚಿವರು ಇಲ್ಲ, ಆಮೇಲೆ ಗಡಿ ಪ್ರಾಧಿಕಾರ ಸರಿಯಾಗಿ ಕೆಲಸನೂ ಮಾಡ್ತಾ ಇಲ್ಲ. ಆ ಕನ್ನಡ ಮಹಾರಾಷ್ಟ್ರ 2 ಗಡಿ ಸಚಿವರು ಮಾಡಿದ್ದಾರೆ ಸರ್. ಕರ್ನಾಟಕದವ್ರು ಒಬ್ಬರು ಇಲ್ಲ. ನಾವು ಇದಕ್ಕೆ ನಮ್ಮ ಸರ್ಕಾರದಾಗ HK ಪಾಟೀಲ್ ನಾವು ಫಸ್ಟ್ ಮಾಡಿದ್ರಲ್ಲ, HK ಪಾಟೀಲ್ ಅವ್ರು ಮಾಡಿದ್ರಲ್ಲ. ಬಾರ್ಡರ್ ರಿಲೇಟೆಡ್ ಯಾವ್ದು ಬೌಂಡ್ರಿ ಡಿಸ್ಪ್ಯೂಟ್ ಇರೋದು ಯಾವ್ದು ಈ ತರ ಡೆವಲಪ್ಮೆಂಟ್ ಆದಾಗ ಗವರ್ಮೆಂಟ್ ವತಿಯಿಂದ ಯಾವ್ದು ರಿಯಾಕ್ಷನ್ ಬರಲ್ಲ, ಮತ್ತೆ ಯಾವ್ದು ಪ್ರಾಧಿಕಾರದವರು ಇಲ್ಲಿ ಬಂದು ಏನ್ ನಡೆದಿದೆ ನೋಡಲ್ಲ. ಅಲ್ಲ, ಅವ್ರು ನೋಡ್ಬೇಕಾದ್ರೆ DC ಅವ್ರದ್ದಲ್ಲ, ಹೆಡ್ ಆಫ್ ದ ಡಿಸ್ಟಿಕ್ ಅವ್ರು ನೋಡ್ತಾರೆ. ಪ್ರಾಧಿಕಾರ ಬಂದ್ರು ಇವ್ರ ಕಡೆ ಬರ್ಬೇಕು. ಮತ್ತೆ ಅವರು DC ಅವ್ರು ನೋಡ್ಕೋತಾರೆ. ಈಗಲ್ಲ ಅದ್ರ ಬಗ್ಗೆ ಅವರಿಗೆ ಗಮನಕ್ಕಿದೆ, ಅದು ಏನ್ ನಡೀತಾ ಇದೆ ಏನಿಲ್ಲ ಅಂತ. ಗಡಿ ಅಧ್ಯಕ್ಷ ಏನಂತ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಾಮಕಾವಸ್ಥೆ ಬೆಂಗಳೂರಲ್ಲಿ ಮಾತ್ರ ಇರ್ತಾರೆ. ಇಲ್ಲಿ ಬಂದು ಏನಲ್ಲಿ ಗಡಿಯಲ್ಲಿ ಸಮಸ್ಯೆ ಇದೆ, ಇಲ್ಲ, ಇನ್ನೂ ನೇಮಕ ಆಗಿಲ್ಲ. ನಮ್ಮ ಅಧ್ಯಕ್ಷ ನೇಮಕ ಆಗಿಲ್ಲ, ಇನ್ನೂ ನೇಮಕ ಆಗಿಲ್ಲ, ಆಗ್ತಾರೆ. ನೇಮಕ ಆಗಿಲ್ಲ ಇನ್ನು. ಈ ಬಾರ್ಡರ್ ಪ್ರೊಟೆಕ್ಷನ್ ಕಮಿಷನ್ ಒಬ್ಬರು ಇದ್ದಾರೆ, ಈಗ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಇದ್ದಾರೆ. ಸುಮ್ಮನೆ ಈಗ ಇಲೆಕ್ಷನ್ ಆಗೋ ಮಟ್ಟ ಏನಿಲ್ಲ ಅಂತ ಹೇಳಿದ್ರಲ್ಲ, ಇಲೆಕ್ಷನ್ ಆಗಿಲ್ಲ ಅಂತ ಹೇಳಿದ್ರು. ಮತ್ತೆ ನೋಡೋಣ, ಅವಾಗ ಏನು ಬರ್ತೀವಿ, ಅವಾಗ ಸನ್ನಿವೇಶ ಸಿಚುವೇಶನ್ ನೋಡೋಣ. ಬೈಲೊಂಗಲ AC ಕಚೇರಿ ಎದುರುಗಡೆ ಸುಮಾರು 54 ದಿನದಿಂದ ಅಲ್ಲಿ ಹಳ್ಳೆಯ ಕಾಲನಿ ನಿವಾಸಿಗಳು ರಾತ್ರಿ ಆಗಲಿ ಧರಣಿ ಮಾಡ್ತಾರೆ. ಹಕ್ಕು ಪತ್ರ ಕೊಡ್ಲಿಕ್ಕಿದೆ, ನಮ್ಮ ಗಮನಕ್ಕಿದೆ, DC ಅವ್ರ ಗಮನಕ್ಕಿದೆ. ಅದು ಕೊಡಿಸೋ ಪ್ರಯತ್ನ ಮಾಡ್ತೀವಿ, ಕೊಡಬೇಕು ಅವ್ರಿಗೆ. ಅಲ್ಲ, ರಾತ್ರಿ ಆಗಲಿ ಕೂಡ ಕುಟುಂಬ ಸಮೇತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರಿಗೊಂದು ಭರವಸೆ ಕೊಟ್ಟು ಎಬ್ಬಿಸುವಂತದ್ದು ಕೂಡ ಆಗ್ತದೆ. ನೋಡಿ, DC ಅವ್ರ ರೆಡಿ ಇದೆ ಕೊಡ್ಸೋ MLA ಅವ್ರ ಕಡೆಯಿಂದ ಕೊಡಿಸ್ಬಿಡ್ರಿ ಅಂತಂದ. ಅವ್ರನ್ನ AC ಅವ್ರಿಗೆ ಹೇಳ್ರಿ, ರೆಡಿ ಮಾಡಿದ್ದಾರೆ ಸರ್. ನಾಳೆ ಅಟ್ಲೀಸ್ಟ್ ಕೊಡಿಸೋನೆ ಅಲ್ಲಿ ಸ್ಟ್ರೈಕ್ ಮಾಡೋದು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಲಾಸ್ಟ್ ಟೈಮ್ ಇಕ್ವಿಪ್ಮೆಂಟ್ 60 ಕೋಟಿ ಡೆವಲಪ್ಮೆಂಟ್ ಆಗಿಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ? ಮೋಸ್ಟ್ಲಿ ರಾಜು ಅವರ ಬಂದೇ ಹೋದ್ರಲ್ರಿ, ಅವ್ರ ನಮ್ಮ ಮಂತ್ರಿಗಳ ಬಂದು ಇದ್ರ ದುಡ್ಡು ಕೊಡ್ತು ಅಂತ ಹೇಳಿದಾರೆ. ಲಾಸ್ಟ್ ಬಜೆಟ್ಗೆ 55 ಕೋಟಿ ಕೊಟ್ಟಿದ್ದಾರೆ, ಈ ಬಜೆಟ್ಗೆ ಮತ್ತೆ ಕೊಡ್ತಾರೆ. ಅಲ್ಲ, ಆಕ್ಚುಲಿ ಕಮಿಷನ್ ಯಾವಾಗ ಆಗುತ್ತೆ? ಕಮಿಷನ್ ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಮಾಡೋ ಸ್ಟೇಜ್ ಆಗಿದೆ, ಮಾಡ್ತಾರೆ ಸ್ಲೋ ಆಗಿ. ಎಕ್ವಿಪ್ಮೆಂಟ್ ಬಂದ ಸ್ಟಾರ್ಟ್ ಎಕ್ವಿಪ್ಮೆಂಟ್ ಬರ್ಬೇಕಂತ ಏನಿಲ್ಲ, ಈಗಾಗಲೇ ಆ ಕಡೆ ಇದೆ ಅದು ಫೆಸಿಲಿಟಿ. ಅದಕ್ಕೆ ಫೈರ್ ಕ್ಲಿಯರೆನ್ಸ್ ಇತ್ತು, ಅದು ಸಾಲ್ವ್ ಮಾಡಿದ್ದಾರೆ ಸರ್. ಒಂದೇನೋ ಸೇವೆ ಶುರು ಆಗ್ಬೋದಾ? ಇಲ್ಲ, ಅದಕ್ಕಿಂತ ಮೊದಲೇ ಮಾಡ್ಬೇಕಿರೋದು. ಪೂರ್ವದಲ್ಲಿ ಮಾಡ್ತೀವಿ. ಸ್ಟಾಫ್ ಇಲ್ಲ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸ್ಟಾಫ್ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲ, ಆ ಕಡೆಯವ್ರನ್ನ ಅಲ್ಲ, ಇಲ್ಲಿ ಅಟೆಂಡೆನ್ಸ್ ಕೊಟ್ಟು ಎಲ್ಲರೂ ತಮ್ಮ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿನೇ ಕಾಣ್ತಾರೆ. ಸೊ ಅವ್ರನ್ನ ಇಟ್ಕೊಂಡು ಸ್ಪೆಷಾಲಿಟಿ ಹಾಸ್ಪಿಟಲ್ ಹೆಂಗ್ ರನ್ ಮಾಡ್ತಾರೆ? ಟೈಮಿಂಗು ಆ ಕಡೆಯವ್ರನ್ನು ಡೆಪ್ಯುಟೇಷನ್ ಇದೆ, ಅಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಆಮ್ಯಾಗ ಅವ್ರು ಪೂರ್ಣ ಪ್ರಮಾಣ ತಗೋತಾರೆ. ಬೆಳಗಾವಿ ಮಹಾನಗರದಲ್ಲಿ ಬಂದ್ ಆಗಿದಾವೆ, ಡೆವಲಪ್ಮೆಂಟ್ ಬಜೆಟ್ ಬಂದ್ ಆಗಿದಾವೆ ಅಂತ ಹೇಳಿ ಲೋಕಲ್ MLA ಅವರು ಇಲ್ಲಿ ಯಾವ ಬಂದಾಗ ಹೇಳತ್ತಿರಲ್ಲ, ಸ್ಪೆಸಿಫಿಕ್ ಆಗಿ ಯಾವ್ದು ಏನಂತ ಹೇಳಿದ್ರೆ ಹೇಳ್ತೀವಿ ಉತ್ತರ. ಸ್ಪೆಸಿಫಿಕ್ ಆಗಿ ಯಾವ್ದು ಕ್ಲೋಸ್ ಆಗಿದೆ ಅಂದ್ರೆ ಹೇಳ್ತೀವಿ. ಮತ್ತು ಹಂಗೆ ಓವರಾಲ್ ಹೇಳಿದ್ರೆ ಕಾರ್ಪೊರೇಷನ್ದು ಏನೋ ಸ್ಮಾರ್ಟ್ ಸಿಟಿ ಇದ್ರೋ ಬೇರೆ ಬೇರೆ ಸ್ಕೀಮ್ ನಡೀತಾ ಇದೆ. 7 ಸ್ಕೀಮ್ ಇದೆ ಬೆಳಗಾವಿಯಲ್ಲಿ. ಅಥವಾ ಕರ್ನಾಟಕ ಸರ್ಕಾರದ ಒಂದು ಬೇರೆ ಬೇರೆ ಇಲಾಖೆ ನಡೀತಾ ಇದೆ. ಯಾವುದಂತ ಹೇಳಿದ್ರೆ ಅದಕ್ಕೆ
ನಾವು ಉತ್ತರ ಕೊಡ್ತೀವಿ, ಇಲ್ಲಕ್ಕೆ DC ಅವರು ಉತ್ತರ ಕೊಡ್ತಾರೆ ಯಾವ ಸ್ಕೀಮ್ ಅದು ಪರ್ಟಿಕ್ಯುಲರ್. ಒಳಗಡೆ ವೆಜಿಟೇಬಲ್ ಮಾರ್ಕೆಟ್ ಅಂತ ಮಾಡಿ ಬಹಳ ದಿವಸ ಆಯ್ತು. ಈಗ ಬರೀ ನಾಯಿ ಹಂದಿಗಳೆಲ್ಲ ಮಲ್ಕೋತಾ ಇದಾವೆ ಸರ್ ಒಳಗಡೆ. ಅಲ್ಲಿ ಓಪನ್ ಮಾಡೋದು ಯಾವಾಗ ಸರ್? ಯಾವ್ದ್ರ ವೆಜಿಟೇಬಲ್ ಮಾರ್ಕೆಟು? ವೆಜಿಟೇಬಲ್ ಮಾರ್ಕೆಟ್ ನಿನ್ನೆ ಅಶೋಕ್ ಅವ್ರಿಗೆ ಹೇಳ್ಯಾರ, ಮೊನ್ನೆ ಹೇಳ್ಯಾವ್ರು. ಟೆಂಡರ್ ನಿನ್ನೆ ಒಂದು ವಾರದಿಂದ ಹೇಳಿದ್ರು ಅವ್ರಿಗೆ. ಟೆಂಡರ್ ಕರ್ಲಿಕ್ಕೆ ಹೇಳಿದ್ರು, ಟೆಂಡರ್ ಕರ್ಲಿ. ಸರ್, ಈಗ ಜಿಲ್ಲೆ ಒಳಗೆ 2 ಕಡೆ ಪೊಲೀಸ್ ಸ್ಟೇಷನ್ ರೆಡಿ ಇದಾವೆ, ಮತ್ತೆ ವಸತಿ ಗೃಹಗಳು ರೆಡಿ. ಹೋಮ್ ಮಿನಿಸ್ಟರ್ ಬರ್ತಾರೆ, ಹೋಮ್ ಮಿನಿಸ್ಟರ್ ಬರ್ತಾರೆ. ಯಾವಾಗ ಏನಂತ ಮತ್ತೆ ಅವರೇ ಬರ್ತಾರೆ ಅಂತ ಹೇಳಿದ್ರು. ಕೋಡ್ ಆಫ್ ಕಂಡಕ್ಟ್ ಆಯ್ತಂದ್ರೆ ಕಷ್ಟ ಆಗುತ್ತೆ. ಇಲ್ಲ, ಕೋಡ್ ಆಫ್ ಕಂಡಕ್ಟ್ ಇನ್ನೂ 1.5 ತಿಂಗಳಿದೆ. ಕಿದ್ವಾಯಿ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಯಾವುದು ಜಾಗ ಏನಾಯ್ತು ಸರ್? ಕಣಗಾಂವ್ ಜಾಗ ಗುರುತಿಸಿ ಇದೆ, ನಮ್ದು 200 ಎಕರೆ ಇದೆ ಇಲ್ಲಿ. ಅದಕ್ಕೆ ನಾವು ಅದನ್ನೇ ಯುಟಿಲೈಸ್ ಮಾಡಿ ಜಸ್ಟ್ ಲೈಕ್ ಹುಬ್ಬಳ್ಳಿ ಧಾರವಾಡದಲ್ಲಿ ಇದ್ರಲ್ಲ, ಅದು ಯಾವ್ದು ಹಾಸ್ಪಿಟಲ್ ಆ ಥರ ಮಾಡಿ ಅಂತ ಹೇಳಿದ್ವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.